ಊಹಿಸಿಕೊಳ್ಳಿ, ಹ್ಮ್ ಯಾರೋ ಒಬ್ರು ಟ್ರಾಫಿಕ್ ನಿಯಮ ಮುರಿದು ತಮ್ಮ ವಾಹನವನ್ನು ತಪ್ಪು ಜಾಗದಲ್ಲಿ ನಿಲ್ಸಿದ್ದಾರೆ. ಹೌದು. ಟ್ರಾಫಿಕ್ ಪೊಲೀಸರು ಬಂದು ದಂಡ ಕಟ್ಟಲು ಹೇಳಿದಾಗ ಆ ವ್ಯಕ್ತಿ ಕೇವಲ ದಂಡ ಕಟ್ಟಲು ನಿರಾಕರಿಸುವುದಲ್ಲದೆ ಹ್ಮ್. ಅವರ ಕಣ್ಣಲ್ಲಿ ಕಣ್ಣಿಟ್ಟು ಹ್ಮ್ ಈ ರಸ್ತೆ, ಈ ನಗರ ಮತ್ತು ಈ ಕಾನೂನುಗಳೆಲ್ಲವೂ ನನ್ನದೇ ಒಡೆತನದಲ್ಲಿದೆ ಅಂತ ಘೋಷಿಸಿರೆ ಹೇಗಿರುತ್ತೆ? ಅರೆ, ಅದೊಂದು ದೊಡ್ಡ ಸಂಘರ್ಷಣೆ ಆಗ್ಬಿಡುತ್ತೆ. ಖಂಡಿತ. ಒಂದು ಸಣ್ಣ ನಿಯಮದ ಉಲ್ಲಂಘನೆ ಹಠಾತ್ತನೆ ಅಧಿಕಾರ ಮತ್ತು ಒಡೆತನದ ಅತಿದೊಡ್ಡ ಸಂಘರ್ಷವಾಗಿ ಬದಲಾಗುತ್ತಲ್ವಾ? ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮಸ್ಕಾರ. ನಾವಿಂದು ಬೈಬಿಲಿನ ಹೊಸ ಒಡಂಬಡಿಕೆಯಲ್ಲಿ ಬರುವ ಒಂದು ರೋಚಕ ಘಟನೆಯನ್ನ ಹಿನ್ನೆಲೆಯಾಗಿಟ್ಟುಕೊಂಡು ಅದರ ಐತಿಹಾಸಿಕ ಮತ್ತು ತಾತ್ವಿಕ ಆಳವನ್ನ ಶೋಧಿಸಲಿದ್ದೇವೆ. ನಿಜಕ್ಕೂ ಇದೊಂದು ಅದ್ಭುತವಾದ ಅಧ್ಯಯನ. ಹೌದು, ಇದು ಕೇವಲ ಒಂದು ಧಾರ್ಮಿಕ ಪಠ್ಯದ ಓದು ಅಲ್ಲ. ವಾರಾಂತ್ಯದ ರಜಾದಿನದಲ್ಲಿ ನಡೆದ ಒಂದು ಸಣ್ಣ ಗುಣಪಡಿಸುವಿಕೆಯ ಘಟನೆ ಇಡೀ ವಿಶ್ವದ ಒಡೆತನ, ಜೀವಮರಣ ಮತ್ತು ನ್ಯಾಯ ತೀರ್ಪಿನ ಬಗೆಗಿನ ಅತಿದೊಡ್ಡ ಚರ್ಚೆಯಾಗಿ ಹೇಗೆ ಸ್ಫೋಟಗೊಂಡಿತು ಅನ್ನೋದನ್ನ ನಾವಿಂದು ಬಿಡಿಸಿ ನೋಡಲಿದ್ದೇವೆ. ನಾವು ಚರ್ಚಿಸುತ್ತಿರುವ ಈ ಮೂಲವಸ್ತು ಕೇವಲ ಒಂದು ಹಳೆಯ ಐತಿಹಾಸಿಕ ಘಟನೆಯನ್ನಷ್ಟೇ ನಮ್ಮ ಮುಂದಿಡುವುದಿಲ್ಲ. ಬದಲಾಗಿ ಅಧಿಕಾರ, ದೈವತ್ವ ಮತ್ತು ಮನುಕುಲದ ಅಂತಿಮ ಭವಿಷ್ಯದ ಬಗ್ಗೆ ಬಹಳ ಗಂಭೀರವಾದ ಪ್ರಶ್ನೆಗಳನ್ನು ಎತ್ತುತ್ತದೆ. ಖಂಡಿತ. ಮೇಲ್ನೋಟಕ್ಕೆ ಇದೊಂದು ಧಾರ್ಮಿಕ ನಿಯಮದ ಚರ್ಚೆಯಂತೆ ಕಂಡರೂ ಆ ವಾಸ್ತವದಲ್ಲಿ ಯೇಸುಕ್ರಿಸ್ತರು ತಮ್ಮನ್ನು ತಾವು ಯಾರೆಂದು ಬಹಿರಂಗಪಡಿಸಿದ ರೀತಿಯೂ ಅಂದಿನ ಸಮಾಜದ ಬುಡವನ್ನೇ ಅಲುಗಾಡಿಸುವಂತಿತ್ತು. ಅವರು ಕೇವಲ ಒಬ್ಬ ಬೋಧಕನಾಗಿ ಉಳಿಯಲಿಲ್ಲ, ಬದಲಿಗೆ ಅಸ್ತಿತ್ವದ ಮೂಲಭೂತ ಸತ್ಯಗಳನ್ನೇ ಪ್ರಶ್ನಿಸಿದರು. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಇಡೀ ಕಥೆ ಶುರುವಾಗೋದು ಒಂದು ಗುಣಪಡಿಸುವಿಕೆಯ ಘಟನೆಯಿಂದ. ಯೇಸು 38 ವರ್ಷಗಳಿಂದ ಕಾಯಿಲೆಯಿಂದ ನರಳುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಗುಣಪಡಿಸ್ತಾರೆ. ಹೌದು, ಅದೊಂದು ದೊಡ್ಡ ಪವಾಡ. ಮೇಲ್ನೋಟಕ್ಕೆ ಅತ್ಯಂತ ಕರುಣಾಮಯವಾದ ಒಳ್ಳೆಯ ಕಾರ್ಯ. ಯಾರಿಗಾದರೂ ಇದು ಖುಷಿ ಪಡುವ ವಿಚಾರ. ಆದ್ರೆ ಸಮಸ್ಯೆ ಶುರುವಾಗಿದ್ದೇ ಆ ದಿನ ಸಬ್ಬತ್ ಆಗಿದ್ರಿಂದ. ಅದೇ ಇಲ್ಲಿನ ಮುಖ್ಯವಾದ ತಿರುವು. ಈಗ ನಮಗೆ ಅರ್ಥವಾಗಬೇಕಾಗಿರೋದು ಏನೆಂದರೆ, ಕೇವಲ ಒಂದು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಇಷ್ಟೊಂದು ದೊಡ್ಡ ವಿವಾದ ಯಾಕೆ ಸೃಷ್ಟಿಯಾಯಿತು? ಸಬ್ಬತ್ ದಿನದಂದು ನಿಯಮ ಮುರಿಯುವುದು ಅಷ್ಟು ದೊಡ್ಡ ಅಪರಾಧವಾಗಿತ್ತಾ? ಖಂಡಿತವಾಗಿಯೂ. ಇಂದಿನ ಕಾಲಘಟ್ಟದಲ್ಲಿ ನಿಂತು ನೋಡಿದಾಗ ನಮಗೆ ಸಬ್ಬತ್ ಅಂದ್ರೆ ಕೇವಲ ಒಂದು ವಾರದ ರಜಾದಿನ ಅಥವಾ ವಿಶ್ರಾಂತಿಯ ದಿನ ಅನಿಸಬಹುದು. ಹೌದು ಅಲ್ವಾ? ಆದರೆ 1ನೇ ಶತಮಾನದ ಯಹೂದಿಯ ಸಮಾಜದಲ್ಲಿ ಸಬ್ಬತ್ ಎನ್ನುವುದು ಕೇವಲ ಆಚರಣೆಯಾಗಿರಲಿಲ್ಲ. ಅದು ದೇವರೊಂದಿಗಿನ ಅವರ ಒಪ್ಪಂದದ ಅಥವಾ ಒಡಂಬಡಿಕೆಯ ಅತಿದೊಡ್ಡ ಸಂಕೇತವಾಗಿತ್ತು. ಓಹೋ! ತಾವು ಇತರ ಜನಾಂಗಗಳಿಗಿಂತ ಭಿನ್ನ ಮತ್ತು ದೇವರ ಆಯ್ಕೆಯ ಜನ ಎಂದು ತೋರಿಸಿಕೊಳ್ಳುವ ಪ್ರಮುಖ ಗುರುತೇ ಸಬ್ಬತ್ತಾಗಿತ್ತು. ಅಂದ್ರೆ ಅದಕ್ಕೊಂದು ಆಳವಾದ ಅರ್ಥ ಇತ್ತು. ಹೌದು. ಹಾಗಾಗಿ ಆ ದಿನದಂದು ಯಾವುದೇ ಕೆಲಸ ಮಾಡಬಾರದು ಎಂಬ ನಿಯಮವನ್ನು ಅವರು ಅತ್ಯಂತ ಕಟ್ಟುನಿಟ್ಟುವಾಗಿ ಪಾಲಿಸುತ್ತಿದ್ದರು. ಅದನ್ನು ಮುರಿಯುವುದು ದೇವರಿಗೆ ಮಾಡುವ ನೇರ ಅಪಚಾರ ಅಂತ ಅವರ ಭಾವನೆ. ಅಂದ್ರೆ ಸಬ್ಬತ್ ನಿಯಮವನ್ನು ಮುರಿಯುವುದು ಸಮಾಜದ ಕಣ್ಣಲ್ಲಿ ದೊಡ್ಡ ತಪ್ಪು. ಆದ್ರೆ ಕತೆ ಅಲ್ಲಿಗೆ ನಿಲ್ಲುವುದಿಲ್ಲ ಹೋದಲ್ವೇ? ಯೇಸುವಿನ ಮೇಲೆ ಬಂದ ಆರೋಪ ಕೇವಲ ನಿಯಮ ಮುರಿದಿದ್ದಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ನಿಜ. ಅಲ್ಲಿ ನಡೆದ ಸಂಭಾಷಣೆ ಪರಿಸ್ಥಿತಿಯನ್ನು ಮತ್ತಷ್ಟು ವಿಕೋಪಕ್ಕೆ ಕೊಂಡೊಯ್ಯುತ್ತದೆ ಅಲ್ವಾ? ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ವಿಷಯ ಏನೆಂದ್ರೆ, ಇಲ್ಲಿಯೇ ಕಥೆಯ ಅಸಲಿ ತಿರುವು ಇರೋದು. ಯಹೂದಿ ಅಧಿಕಾರಿಗಳು ಸಬ್ಬತ್ ನಿಯಮ ಮುರಿದಿದ್ದಕ್ಕೆ ಪ್ರಶ್ನಿಸಿದಾಗ ಯೇಸು ಕ್ಷಮೆ ಕೇಳಲಿಲ್ಲ. ಸರಿ. ಅಥವಾ ಅದಕ್ಕೊಂದು ಸಾಮಾನ್ಯ ಸಬೂಬು ಕೂಡ ನೀಡಲಿಲ್ಲ. ಬದಲಿಗೆ ಅವರು, ನನ್ನ ಪಿತನು ಸತತವೂ ಕಾರ್ಯನಿರತರು, ಆದ್ದರಿಂದ ನಾನೂ ಕಾರ್ಯನಿರತನಾಗಿದ್ದೇನೆ ಅಂತ ಹೇಳ್ತಾರೆ. ವಾವ್! ಈ ಒಂದು ವಾಕ್ಯ ಅಂದಿನ ಅಧಿಕಾರಿಗಳ ನೆತ್ತಿಗೇರುವಂತೆ ಮಾಡಿತು. ಏಕೆಂದ್ರೆ ಅವರು ದೇವರು ನಮ್ಮೆಲ್ಲರ ತಂದೆ ಅಂತ ಸಾಮಾನ್ಯ ಅರ್ಥದಲ್ಲಿ ಹೇಳಲಿಲ್ಲ. ಓಹೋ! ಬದಲಿಗೆ ಅತ್ಯಂತ ವೈಯಕ್ತಿಕವಾಗಿ ನನ್ನ ಪಿತಾ ಅಂತ ಹೇಳಿದ್ರು. ಇದು ಅಂದಿನ ಧಾರ್ಮಿಕ ಕಾನೂನಿನ ದೃಷ್ಟಿಯಲ್ಲಿ ನೇರವಾದ ದೇವನಿಂದನೆ ಅಥವಾ ಬ್ಲಾಸ್ಫೆಮಿ. ದೇವನಿಂದನೆ ಅಂದ್ರೆ ತಮ್ಮನ್ನು ತಾವು ದೇವರಿಗೆ ಸಮಾನ ಅಂತ ಹೇಳ್ಕೊಂಡಿದ್ದಕ್ಕ? ಖಂಡಿತ. ಇದು ಒಂಥರ ನಾವೇ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿ ಒಂದು ಸಣ್ಣ ಆಫೀಸ್ ರೂಲ್ ಬ್ರೇಕ್ ಮಾಡಿ ಮ್ಯಾನೇಜರ್ ಬಂದು ಕೇಳಿದಾಗ ಈ ಇಡೀ ಕಂಪನಿಯ ಒಡೆಯ ನಾನೇ ಅಂತ ಡಿಕ್ಲೇರ್ ಮಾಡಿದ ಹಾಗೆ ಇದೆ. ಕರಾರುವಕ್ಕಾದ ಹೋಲಿಕೆ. ಯಹೂದಿಯ ಕಾನೂನಿನ ಪ್ರಕಾರ ಮನುಷ್ಯನೊಬ್ಬನು ತನ್ನನ್ನು ತಾನು ದೇವರಿಗೆ ಸರಿಸಮಾನನೆಂದು ಕರೆದುಕೊಳ್ಳುವುದು ಅತ್ಯಂತ ಘೋರವಾದ ಅಪರಾಧ. ಅರೇ! ಎಷ್ಟರ ಮಟ್ಟಿಗೆ ಅಂದ್ರೆ ಕಲ್ಲಿನಿಂದ ಹೊಡೆದು ಕೊಲ್ಲನು,
ಅಂದರೆ ಮರಣದಂಡನೆಗೆ ಅರ್ಹವಾದ ಅಪರಾಧವಾಗಿತ್ತು ಅದು. ಧಾರ್ಮಿಕ ನಿಯಮಗಳು ಮತ್ತು ಯೇಸುವಿನ ಈ ಅನಿರ್ಬಂಧಿತ ಅಧಿಕಾರದ ನಡುವಿನ ಸಂಘರ್ಷ ಕೇವಲ ನಿಯಮಗಳ ಪಾಲನೆಯ ಬಗ್ಗೆ ಅಲ್ಲ, ಮತ್ತೆ ಯಾವುದರ ಬಗ್ಗೆ? ಅಧಿಕಾರ ಯಾರ್ದು ಎಂಬ ಮೂಲಭೂತ ಪ್ರಶ್ನೆಯಾಗಿತ್ತು. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ಯಾಕೆಂದ್ರೆ ಇಷ್ಟೊಂದು ದೊಡ್ಡ ಆರೋಪ ಬಂದಾಗ ಯೇಸು ಹಿಂದೆ ಸರಿಯೋದಿಲ್ಲ. ಬದಲಾಗಿ ಈ ವಿವಾದವನ್ನು ಸಂಪೂರ್ಣವಾಗಿ ದೈವಶಾಸ್ತ್ರದ ಕಡೆಗೆ ಕೊಂಡೊಯ್ತಾರೆ. ಹೌದು. ಅವರು ತಮ್ಮನ್ನು ಸಮರ್ಥಿಸಿಕೊಳ್ಳುವಾಗ 3 ಪ್ರಮುಖ ಅಂಶಗಳನ್ನು ಮುಂದಿಡ್ತಾರೆ. ಅದರಲ್ಲಿ ಮೊದಲನೆಯದು ಕಾರ್ಯದಲ್ಲಿ ಏಕತೆ. ನಿಜ. ನನ್ನ ಪಿತನು ಸತತವೂ ಕಾರ್ಯನಿರತರು ಅಂತ ಅವರು ಹೇಳಿದಾಗ ಅದರ ಹಿಂದಿನ ಲಾಜಿಕ್ ಏನು? ಇದರ ಹಿಂದಿನ ತಾತ್ವಿಕವಾದ ಬಹಳ ಸೂಕ್ಷ್ಮವಾಗಿದೆ. ಯಹೂದಿಯರು ದೇವರು ಸೃಷ್ಟಿಕಾರ್ಯದ ನಂತರ 7ನೇ ದಿನ ಅಂದರೆ ಸಬ್ಬತ್ತು ದಿನದಂದು ವಿಶ್ರಮಿಸಿದನೆಂದು ನಂಬಿದ್ರು. ಸರಿ. ಆದರೆ ಅದೇ ಸಮಯದಲ್ಲಿ ದೇವರು ಪ್ರಪಂಚದ ನಿರ್ವಹಣೆಯನ್ನು ನಿಲ್ಲಿಸುವುದಿಲ್ಲ ಎಂಬುದು ಅವರಿಗೂ ತಿಳಿದಿತ್ತು. ಸಬ್ಬತ್ತು ದಿನದಂದು ಸೂರ್ಯ ಹುಟ್ಟುವುದನ್ನು ನಿಲ್ಲಿಸುತ್ತಾನೆಯಾ? ಮಳೆ ಬರುವುದು ನಿಲ್ಲುತ್ತದೆಯಾ? ಖಂಡಿತ ಇಲ್ಲ. ಮನುಷ್ಯನಿಗೆ ಉಸಿರು ಕೊಡುವ ದೇವರ ಕೆಲಸ ನಿಲ್ಲುತ್ತದೆಯಾ? ಇಲ್ಲ ತಾನೆ. ದೇವರು ಜಗತ್ತನ್ನು ಕಾಯುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರ್ತಾನೆ. ಓಹೋ. ಯೇಸು ಅದೇ ದೈವಿಕ ನಿರಂತರತೆಗೆ ತಮ್ಮನ್ನು ತಾವು ಸೇರಿಸಿಕೊಳ್ತಿದ್ದಾರೆ. ತಂದೆ ಹೇಗೆ ಸದಾ ಒಳಿತು ಮಾಡ್ತಾರೋ ಮಗನೂ ಅದೇ ಕೆಲಸವನ್ನು ಮಾಡ್ತಾನೆ ಅನ್ನೋದು ಅವರ ವಾದ. ಅದ್ಭುತವಾದ ಲಾಜಿಕ್. ಆಮೇಲೆ ಅವರು 2ನೇ ಅಂಶವನ್ನು ಪ್ರಸ್ತಾಪಿಸ್ತಾರೆ. ಅದು ಜೀವದ ಮೇಲಿನ ಅಧಿಕಾರ. ಹೌದು. ಮೂಲ ಪಠ್ಯದಲ್ಲಿ ಯೇಸು ಪಿತನು ಸತ್ತವರನ್ನು ಎಬ್ಬಿಸಿ ಜೀವ ಕೊಡುವಂತೆಯೇ ತಾವೂ ತಮಗೆ ಬೇಕಾದವರಿಗೆ ಜೀವ ಕೊಡಬಲ್ಲೆ ಅಂತ ಹೇಳ್ತಾರೆ. ಈಗ ನನಗರ್ಥ ಆಗ್ತಿರೋ ಮಟ್ಟಿಗ ಯಹೂದ್ಯ ನಂಬಿಕೆಯಲ್ಲಿ ಜೀವ ಕೊಡುವುದು, ಸತ್ತವರನ್ನು ಎಬ್ಬಿಸುವುದು ಇದು ಕೇವಲ ದೇವರಿಗೆ ಮಾತ್ರ ಸೇರಿರುವ ವಿಶೇಷ ಹಕ್ಕು ಅಲ್ವಾ? ನಿಖರವಾಗಿ. ಸೃಷ್ಟಿ ಮಾಡುವುದು ಮತ್ತು ಸತ್ತವರನ್ನು ಎಬ್ಬಿಸುವುದು ದೇವರಿಗೆ ಮಾತ್ರ ಮೀಸಲಾದ ಹಕ್ಕುಗಳು. ಯಾವ ಪ್ರವಾದಿಗೂ ಸ್ವಂತ ಅಧಿಕಾರದಿಂದ ಜೀವ ಕೊಡುವ ಹಕ್ಕಿರಲಿಲ್ಲ. ಆದರೆ ಯೇಸು ಆ ಹಕ್ಕನ್ನು ತಮ್ಮದಾಗಿಸ್ಕೊಳ್ತಿದ್ದಾರೆ. ವಾವ್. ಇದು ಕೇವಲ ಭೌತಿಕ ದೇಹಕ್ಕೆ ಜೀವ ಕೊಡುವ ಬಗ್ಗೆ ಮಾತ್ರವಲ್ಲ, ಬದಲಿಗೆ ಆಧ್ಯಾತ್ಮಿಕ ನಿತ್ಯ ಜೀವದ ಬಗ್ಗೆಯೂ ಆಗಿದೆ. ತಮಗೆ ಯಾರಿಗೆ ಇಷ್ಟವೋ ಅವರಿಗೆ ಜೀವ ಕೊಡುವ ಪರಮಾಧಿಕಾರ ತಮ್ಮಲ್ಲಿದೆ ಎಂದು ಅವರು ಸಾರುತ್ತಿದ್ದಾರೆ. ಆಮೇಲೆ ಬರೋದು 3ನೇ ಅಂಶ, ಮತ್ತು ನನಗನಿಸುವಂತೆ ಇದು ಅತಿ ಮುಖ್ಯವಾದದ್ದು. ಅದೇ ನ್ಯಾಯ ತೀರ್ಪಿನ ಹಕ್ಕು. ಹೌದು, ಇದು ಬಹಳ ಗಹನವಾದ ವಿಷಯ. ಯೇಸು ಹೇಳ್ತಾರೆ, ಪಿತನು ಯಾರನ್ನೂ ತೀರ್ಪುಗೆ ಗುರಿ ಮಾಡುವುದಿಲ್ಲ, ತೀರ್ಪು ಕೊಡುವ ಅಧಿಕಾರವನ್ನೆಲ್ಲ ಅವರು ಪುತ್ರನಿಗೆ ಕೊಟ್ಟಿದ್ದಾರೆ ಅಂತ. ನಿಜ. ಇದಕ್ಕೆ ಅವರು ಕೊಡುವ ಕಾರಣ ಬಹಳ ಆಸಕ್ತಿದಾಯಕವಾಗಿದೆ. ಅವರು ನರಪುತ್ರ ಆಗಿರೋದ್ರಿಂದ ತೀರ್ಪು ಕೊಡುವ ಹಕ್ಕು ಅವರಿಗೆ ನೀಡಲ್ಪಟ್ಟಿದೆ ಎನ್ನುತ್ತಾರೆ. ಒಂದ್ ನಿಮಿಷ. ಈ ನರಪುತ್ರ ಅನ್ನೋ ಪದ ಸರಿ, ಕೇಳೋಕೆ ಇದು ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಅಥವಾ ಕೇವಲ ಒಬ್ಬ ಹ್ಯೂಮನ್ ಬೀಯಿಂಗ್ ಅನ್ನೋ ತರ ಇದೆಯಲ್ಲ, ಇದನ್ನ ಹೇಳ್ಕೊಳ್ಳೋದು ಅಷ್ಟು ದೊಡ್ಡ ವಿಚಾರ ಯಾಕೆ? ನಾವು ಇದನ್ನು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಇದರ ಹಿನ್ನೆಲೆ ಅರ್ಥವಾಗುತ್ತೆ. ಮೇಲ್ನೋಟಕ್ಕೆ ನರಪುತ್ರ ಅಂದರೆ ಮನುಷ್ಯನ ಮಗ ಅಂತ ಅನ್ಸುತ್ತೆ. ಆದರೆ ಅಂದಿನ ಯಹೂದಿಗರಿಗೆ ಇದರ ಅರ್ಥ ಬೇರೆದೇ ಇತ್ತು. ಓಹೋ, ಹಾಗಾದ್ರೆ ಏನು? ಹಳೆಯ ಒಡಂಬಡಿಕೆಯಲ್ಲಿ, ವಿಶೇಷವಾಗಿ ದಾನಿಯೇಲನ ಪುಸ್ತಕದಲ್ಲಿ ಬರುವ ದರ್ಶನದಲ್ಲಿ ಆ ನರಪುತ್ರನೆಂಬುದು ಕೇವಲ ಮನುಷ್ಯನಲ್ಲ, ಅದೊಂದು ದೈವಿಕ ಸ್ವರ್ಗೀಯ ವ್ಯಕ್ತಿತ್ವ. ಅರೇ. ಪ್ರಪಂಚದ ಅಂತ್ಯದಲ್ಲಿ ಮೋಡಗಳ ಮೇಲೆ ಬಂದು ಇಡೀ ಜಗತ್ತಿಗೆ ನ್ಯಾಯತೀರ್ಪು ನೀಡುವ ಅಧಿಕಾರವನ್ನು ದೇವರಿಂದ ಪಡೆದುಕೊಳ್ಳುವ ಪರಮೋಚ್ಚ ಅಸ್ತಿತ್ವ ಅದು. ಯೇಸು ಆ ನಿರ್ದಿಷ್ಟ ಬಿರುದನ್ನು ಬಳಸುವ ಮೂಲಕ ತಾವು ಆ ಸ್ವರ್ಗೀಯ ನ್ಯಾಯಾಧೀಶ ಅಂತ ನೇರವಾಗಿ ಘೋಷಿಸುತ್ತಿದ್ದಾರೆ. ವಾವ್. ಅಂದ್ರೆ ಅವರು ಕೇವಲ ಭೂಮಿಯ ಮೇಲಿನ ಬೋಧಕನಲ್ಲ, ಬದಲಿಗೆ ಇಡೀ ವಿಶ್ವದ ನ್ಯಾಯಾಧೀಶ ಅಂತಿದ್ದಾರೆ. ಖಂಡಿತ. ಆದ್ರೆ ಅವರು ನರಪುತ್ರ ಆಗಿರೋದ್ರಿಂದ, ಅಂದ್ರೆ ಮನುಷ್ಯನಾಗಿರೋದ್ರಿಂದ ತೀರ್ಪು ನೀಡಲು ಅರ್ಹರು ಅನ್ನೋ ಮಾತಿನ ಅರ್ಥ ಏನು? ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವೊಂದು ಉದಾಹರಣೆ ನೋಡೋಣ. ಹೇಳಿ. ಒಬ್ಬ ಉನ್ನತ ನ್ಯಾಯಾಧೀಶರು ಯಾವತ್ತೂ ಕಷ್ಟವನ್ನೇ ನೋಡದವರು ಕೇವಲ ಕಾನೂನು ಪುಸ್ತಕಗಳನ್ನಿಟ್ಕೊಂಡು ತೀರ್ಪು ನೀಡೋದಕ್ಕೂ, ತಾವೇ ಸ್ವತಃ ಸಾಮಾನ್ಯ ಪ್ರಜೆಯಾಗಿ ಬದುಕಿ ಜನರ ಕಷ್ಟ ಕಾರ್ಪಣ್ಯಗಳನ್ನು, ಹಸುವು, ನೋವು, ಅವಮಾನಗಳನ್ನು ಖುದ್ದಾಗಿ ಅನುಭವಿಸಿ ಆ ನಂತರ ತೀರ್ಪು ನೀಡುವ ಸ್ಥಾನದಲ್ಲಿ ಕೂರುವುದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಹೌದು, ಅತ್ಯಂತ ದೊಡ್ಡ ವ್ಯತ್ಯಾಸವಿದೆ ಅಲ್ವಾ? ಅನುಭವವಿಲ್ಲದ ನ್ಯಾಯಾಧೀಶನ ತೀರ್ಪಿನಲ್ಲಿ ಕೇವಲ ಕಾನೂನಿನ ಬಿಗಿತ ಇರುತ್ತದೆ. ಆದರೆ ಮನುಷ್ಯನ ಪಾಡುಗಳನ್ನು ಅರಿತ ನ್ಯಾಯಾಧೀಶನ ತೀರ್ಪಿನಲ್ಲಿ ನ್ಯಾಯದ ಜೊತೆಗೆ ಸಹಾನುಭೂತಿಯೂ ಇರುತ್ತದೆ. ನಿಜ. ಯೇಸು ತಾವು ಮನುಷ್ಯರೊಂದಿಗೆ ಬೆರೆತಿರುವವರು, ಅವರ ದೌರ್ಬಲ್ಯಗಳನ್ನು ಅರಿತಿರುವವರು ಮಾತ್ರವಲ್ಲ, ದೈವಿಕ ಅಧಿಕಾರವನ್ನು ಹೊಂದಿರುವವರು ಎಂಬುದನ್ನು ಸ್ಪಷ್ಟಪಡಿಸುತ್ತಿದ್ದಾರೆ. ಮನುಷ್ಯರ ಅಸಹಾಯಕತೆಯನ್ನು ಅರಿತಿರುವವರಿಂದ ಮಾತ್ರ
ಅತ್ಯಂತ ನ್ಯಾಯಸಮ್ಮತವಾದ ಮತ್ತು ಪರಿಪೂರ್ಣವಾದ ತೀರ್ಪು ಬರಲು ಸಾಧ್ಯ. ಅದೆಲ್ಲ ಸರಿ. ಆದ್ರೆ ಇಲ್ಲಿ ನನಗೊಂದು ಪ್ರಶ್ನೆ ಕಾಡುತ್ತಿದೆ. ಅವರು ಈ ಜೀವ ಕೊಡೋದು, ತೀರ್ಪು ನೀಡೋದು ಇವೆಲ್ಲದರ ಬಗ್ಗೆ ಭವಿಷ್ಯದಲ್ಲಿ ಅಂದ್ರೆ ಪ್ರಪಂಚದ ಅಂತ್ಯದಲ್ಲಿ ಏನಾಗುತ್ತೆ ಅಂತ ಮಾತ್ರ ಮಾತಾಡ್ತಿದ್ದಾರಾ? ಒಳ್ಳೆ ಪ್ರಶ್ನೆ. ಹನಗಳ ಬಗ್ಗೆ ಮಾತನಾಡ್ತಾರೆ ಅಂತ ಮೂಲಗಳು ಹೇಳ್ತವೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಇದೇ ಈ ಪಠ್ಯದ ಅತ್ಯಂತ ಆಳವಾದ ದೈವಶಾಸ್ತ್ರೀಯ ಕಲ್ಪನೆ. ಯೇಸು ಕೇವಲ ಭವಿಷ್ಯದ ಬಗ್ಗೆ ಮಾತ್ರವಲ್ಲ, ವರ್ತಮಾನದ ಬಗ್ಗೆಯೂ ಮಾತನಾಡುತ್ತಿದ್ದಾರೆ. ಓಹೋ. ದೈವಶಾಸ್ತ್ರದಲ್ಲಿ ಇದನ್ನು ಆಲ್ರೆಡಿ ಬಟ್ ನಾಟ್ ಯೆಟ್, ಅಂದರೆ ಈಗಾಗಲೇ ಬಂದಿದೆ ಆದರೆ ಇನ್ನೂ ಪೂರ್ಣಗೊಂಡಿಲ್ಲ ಎಂಬ ಕಾನ್ಸೆಪ್ಟ್ ಮೂಲಕ ವಿವರಿಸ್ತಾರೆ. ಸರಿ. ಅವರು 2 ರೀತಿಯ ಪುನರುತ್ಥಾನದ ಬಗ್ಗೆ ಹೇಳುತ್ತಾರೆ. ಮೊದಲನೆಯದು ಆಧ್ಯಾತ್ಮಿಕ ಪುನರುತ್ಥಾನ. ಅವರು ಹೇಳುತ್ತಾರೆ, ಸತ್ತವರು ದೇವರ ಪುತ್ರನ ಧ್ವನಿಯನ್ನು ಕೇಳುವ ಕಾಲ ಬರುವುದು ಈಗಾಗಲೇ ಬಂದಿದೆ ಅಂತ. ಓಕೆ. ಇಲ್ಲಿ ಸತ್ತವರು ಅಂದರೆ ಪಾಪದಲ್ಲಿ ಹತಾಶೆಯಲ್ಲಿ ಬಿದ್ದು ಆಂತರಿಕವಾಗಿ ಸತ್ತಂತಿರುವ ಮನುಷ್ಯರು. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವೊಂದು ಕಂಪ್ಯೂಟರ್ ಉದಾಹರಣೆ ತಗೊಳ್ಳೋಣ. ಖಂಡಿತ. ನಮ್ ಲ್ಯಾಪ್ಟಾಪ್ಗೆ ವೈರಸ್ ಬಂದು ಕಂಪ್ಲೀಟಾಗಿ ಹ್ಯಾಂಗ್ ಆಗಿ ಯಾವ ಕೆಲ್ಸನೂ ಮಾಡದೆ ಡೆಡ್ ಆದಾಗ ನಾವೇನ್ ಮಾಡ್ತೀವಿ? ಅದನ್ನ ಸರಿಪಡಿಸ್ಬೇಕು ಅಲ್ವಾ? ಹೌದು. ಅದನ್ನ ಫಾರ್ಮ್ಯಾಟ್ ಮಾಡಿ ಹೊಸ ಸಾಫ್ಟ್ವೇರ್ ಹಾಕಿ ರೀಸ್ಟಾರ್ಟ್ ಮಾಡ್ತೀವಿ ತಾನೇ? ಹೌದು. ಹಾಗೆ ರೀಸ್ಟಾರ್ಟ್ ಮಾಡಿದ ತಕ್ಷಣ ಆ ಕಂಪ್ಯೂಟರ್ಗೆ ಹೊಸ ಜೀವ ಬಂದ ಹಾಗೆ ಅದು ತಕ್ಷಣವೇ ಕೆಲಸ ಶುರು ಮಾಡ್ತದೆ. ಅದಕ್ಕಾಗಿ ನಾವು ಮುಂದಿನ ವರ್ಷದವರೆಗೆ ಕಾಯ್ಬೇಕಾಗಿಲ್ಲ. ನಿಖರವಾಗಿ. ಯೇಸು ಇಲ್ಲಿ ಹೇಳ್ತಿರೋದು ಕೂಡ ಅದೇ ತರಹೇದೆ. ಯಾರು ಆ ವಾಕ್ಯವನ್ನು ಕೇಳಿ ನಂಬುತ್ತಾರೋ ಅವರು ಭವಿಷ್ಯದಲ್ಲಿ ಯಾವುದೋ ಒಂದು ದಿನ ಜೀವ ಪಡೀತಾರೆ ಅಂತಲ್ಲ. ಅವರು ಈಗಾಗಲೇ ಸಾವನ್ನು ದಾಟಿ ಜೀವವನ್ನು ಸೇರಿದ್ದಾರೆ ಅಂತ ಪಠ್ಯ ಹೇಳ್ತದೆ. ನಿಜ. ಅಂದ್ರೆ ಈ ಆಧ್ಯಾತ್ಮಿಕ ಎಚ್ಚರ ಅನ್ನೋದು ಈಗಲೇ ಈ ಕ್ಷಣದಲ್ಲೇ ಸಂಭವಿಸುತ್ತಿರುವ ಪ್ರಕ್ರಿಯೆ. ಮನುಷ್ಯನ ಒಳಗಿನ ಬದಲಾವಣೆ ಈಗಲೇ ಶುರುವಾಗುತ್ತೆ. ಸರಿಯಾಗಿ ಹೇಳಿದಿರಿ. ಆದ್ರೆ ಯೇಸು ಅಲ್ಲಿಗೆ ನಿಲ್ಲುವುದಿಲ್ಲ. ಅವರು ಭೌತಿಕವಾದ ಅಂದ್ರೆ ಅಂತಿಮ ಪುನರುತ್ಥಾನದ ಬಗ್ಗೆಯೂ ಸ್ಪಷ್ಟವಾಗಿ ಮಾತನಾಡುತ್ತಾರೆ. ಸರಿ. ಸಮಾಧಿಯಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳುವ ಕಾಲ ಬರುವುದು ಎನ್ನುತ್ತಾರೆ. ಆ ಅಂತಿಮ ಘಟ್ಟದಲ್ಲಿ ಪ್ರಪಂಚದ ಅಂತ್ಯದಲ್ಲಿ ಎಲ್ಲರೂ ಎದ್ದು ಬರುತ್ತಾರೆ. ಅಲ್ಲಿ ಸಜ್ಜನರು ನಿತ್ಯ ಜೀವಕ್ಕಾಗಿ ಮತ್ತು ದುರ್ಜನರು ದಂಡನಾ ತೀರ್ಪಿಗಾಗಿ ಎದ್ದು ಬರುತ್ತಾರೆ ಎಂದು ವಿಂಗಡಿಸುತ್ತಾರೆ. ಓಹೋ. ಇದರ ಅರ್ಥವೇನೆಂದರೆ ನಮ್ಮ ಪ್ರಸ್ತುತ ಜೀವನದ ಆಯ್ಕೆಗಳು ಅಂದರೆ ನಾವೀಗ ಹೊಂದುವ ಆಧ್ಯಾತ್ಮಿಕ ಎಚ್ಚರವೇ ನಮ್ಮ ಭವಿಷ್ಯದ ಅಂತಿಮ ಸ್ಥಿತಿಯನ್ನು ನಿರ್ಧರಿಸುತ್ತದೆ. ಓಕೆ. ಇಷ್ಟೆಲ್ಲ ಗಹನವಾದ ದೈವಿಕ ಸತ್ಯಗಳನ್ನು, ತತ್ವಶಾಸ್ತ್ರದ ಚರ್ಚೆಯನ್ನು ನಾವು ಕೇಳಿದ್ವಿ. ಆದ್ರೆ ಒಬ್ಬ ಸಾಮಾನ್ಯ ಕೇಳುಗನಿಗೆ ಬರುವ ಪ್ರಶ್ನೆ ಏನಂದ್ರೆ ಇದೆಲ್ಲ ನನ್ನ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯವಾಗುತ್ತೆ ಅಂತ. ಖಂಡಿತ, ಇದು ಬಹಳ ಮುಖ್ಯವಾದ ಭಾಗ. ಇಲ್ಲಿ ನಮ್ಮ ಮೂಲ ವಸ್ತುಗಳ ಪಾಲನಾತ್ಮಕ ಮಾರ್ಗದರ್ಶನದ ಭಾಗ ಶುರುವಾಗ್ತದೆ ಅನ್ಸುತ್ತೆ. ಇಷ್ಟೆಲ್ಲ ಅಧಿಕಾರ ಹೊಂದಿರುವ ವ್ಯಕ್ತಿಯನ್ನು ನಾವು ಹೇಗೆ ಸ್ವೀಕರಿಸಬೇಕು ಅನ್ನೋದರ ಬಗ್ಗೆ ಇಲ್ಲಿ ಕೆಲವು ಪಾಠಗಳಿವೆ. ಹೌದು. ಮೂಲಗಳ ಪ್ರಕಾರ ನಿತ್ಯ ಜೀವನವನ್ನು ಪಡೆಯಲು ಕೇವಲ ನಾವು ಮಾಡುವ ಒಳ್ಳೆಯ ಕೆಲಸಗಳು ಮಾತ್ರ ಸಾಲದು. ನಂಬಿಕೆ ಅತ್ಯಂತ ಮುಖ್ಯ ಎನ್ನಲಾಗಿದೆ. ಹೌದಾ? ಹೌದು. ಯೇಸುವಿನ ಮಾತಿಗೆ ಕಿವಿಕೊಟ್ಟು ಅವರನ್ನು ಕಳುಹಿಸಿದ ಪಿತನನ್ನು ನಂಬುವುದು ಅತ್ಯಂತ ಮುಖ್ಯ. ನಂಬಿಕೆ ಇಲ್ಲವಿದ್ದರೆ ಕೇವಲ ಬಾಹ್ಯವಾದ ಆಚರಣೆಗಳಿಂದ ಅಥವಾ ನಾವು ಮಾಡುವ ಕೆಲವು ಒಳ್ಳೆಯ ಕೆಲಸಗಳಿಂದ ಆ ಸಾವನ್ನು ದಾಟಿ ಜೀವವನ್ನು ಸೇರುವ ಭರವಸೆ ಪೂರ್ಣವಾಗುವುದಿಲ್ಲ. ನಿಜ. ಇದರ ಜೊತೆಗೆ ಮತ್ತೊಂದು ಬಹಳ ಮುಖ್ಯವಾದ ಅಂಶವನ್ನು ಪಠ್ಯ ಒತ್ತಿ ಹೇಳುತ್ತದೆ. ಅದು ದೇವರಿಗೆ ಮತ್ತು ಪುತ್ರನಿಗೆ ನೀಡುವ ಗೌರವ. ಓಕೆ. ಯೇಸು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ತಮ್ಮನ್ನು ಗೌರವಿಸುವಂತೆಯೇ ಜನರೆಲ್ಲರೂ ಪುತ್ರನನ್ನು ಗೌರವಿಸಬೇಕೆಂಬುದು ಪಿತನ ಬಯಕೆ. ಪುತ್ರನನ್ನು ಗೌರವಿಸದವನು ಆತನನ್ನು ಕಳುಹಿಸಿದ ಪಿತನನ್ನು ಗೌರವಿಸುವುದಿಲ್ಲ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ. ಒಂದು ದೇಶದ ರಾಜ ತನ್ನ ಪರವಾಗಿ ಬೇರೊಂದು ದೇಶಕ್ಕೆ ಒಬ್ಬ ರಾಯಭಾರಿಯನ್ನು ಕಳುಹಿಸ್ತಾನೆ ಅಂತ ಇಟ್ಕೊಳ್ಳೋಣ. ಸರಿ. ಆ ರಾಯಭಾರಿ ಹೋದ ಕಡೆ ಅಲ್ಲಿನ ಜನರು ಆತನನ್ನು ಅವಮಾನಿಸಿದರೆ ಅದು ಕೇವಲ ಆ ರಾಯಭಾರಿಗೆ ಮಾಡಿದ ಅವಮಾನವಲ್ಲ, ಆತನನ್ನು ಕಳುಹಿಸಿದ ಆ ದೇಶದ ರಾಜನನ್ನೇ, ಆ ಇಡೀ ದೇಶವನ್ನೇ ಅವಮಾನಿಸಿದಂತೆ ಅಲ್ವೇ? ಹೌದು, ಖಂಡಿತ. ಪುತ್ರನನ್ನು ತಿರಸ್ಕರಿಸಿ ನಾವು ಪಿತನನ್ನು ಮಾತ್ರ ಒಪ್ಪಿಕೊಳ್ಳುತ್ತೇವೆ ಅನ್ನೋದು ಅಸಾಧ್ಯವಾದ ಮಾತು ಅನ್ನೋ ಕಟು ಸತ್ಯವನ್ನ ಇಲ್ಲಿ ಹೇಳಲಾಗಿದೆ. ಆ ರಾಯಭಾರಿಯ ಉದಾಹರಣೆ ಇಲ್ಲಿಗೆ ಕರಾರವಾಗಿ ಹೊಂದಿಕೊಳ್ಳುತ್ತದೆ. ಆ ಪ್ರತಿನಿಧಿಗೆ ಕೊಡುವ ಗೌರವವೇ ಮೂಲ ಅಧಿಕಾರಿಗೆ ಕೊಡುವ ಗೌರವ. ಸರಿ. ಮತ್ತು ಇದೇ ಹಿನ್ನೆಲೆಯಲ್ಲಿ ನಾವು ಇನ್ನೊಂದು ಅತ್ಯಂತ ಪ್ರಮುಖವಾದ ಪಾಲನಾತ್ಮಕ ಅಂಶವನ್ನು ಗಮನಿಸಬೇಕು. ಅದು ದೈವಿಕ ಚಿತ್ತಕ್ಕೆ ಅಧೀನರಾಗುವುದು ಅಥವಾ ಶರಣಾಗುವುದು.
ಒಂದು ನಿಮಿಷ, ಇಲ್ಲಿ ನನಗೊಂದು ದೊಡ್ಡ ಡೌಟ್ ಬಳ್ತಿದೆ. ಹೇಳಿ. ಅವರು ಇಷ್ಟೊತ್ತು ಇಡೀ ಸೃಷ್ಟಿಗೆ ತಾನೇ ಒಡೆಯ, ಸತ್ತವರನ್ನ ಎಬ್ಬಿಸೋ ಶಕ್ತಿ ನನಗಿದೆ, ಜಗತ್ತಿಗೆಲ್ಲ ತೀರ್ಪು ಕೊಡೋ ನ್ಯಾಯಾಧೀಶ ನಾನು ಅಂತ ಹೇಳ್ಕೊಂಡ್ರು. ಹೌದು. ಅಷ್ಟು ದೊಡ್ಡ ಪರಮಾಧಿಕಾರ ಇದ್ದುಮೇಲೆ ಪಠ್ಯದ ಕೊನೆಯಲ್ಲಿ ನಾನು ನನ್ನ ಸ್ವಂತ ಇಚ್ಛೆಯನ್ನ ನೆರವೇರಿಸದೆ ಪಿತನ ಚಿತ್ತವನ್ನೇ ನೆರವೇರಿಸಲು ಆಶಿಸುತ್ತೇನೆ ಅಂತ ಯಾಕೆ ಹೇಳ್ಬೇಕು? ಇದು ಬಹಳ ಆಳವಾದ ಪ್ರಶ್ನೆ. ಇಡೀ ವಿಶ್ವವೇ ನನ್ನದು ಎಂದೋರು ಈಗ ನನ್ನ ಇಚ್ಛೆಯನ್ನು ಇಲ್ಲ ಅಂತಿರೋದು ಒಂಥರ ವಿರೋಧಾಭಾಸ ಅಲ್ವಾ? ಮೇಲ್ನೋಟಕ್ಕೆ ಇದು ವಿರೋಧಾಭಾಸದಂತೆ ಖಂಡಿತ ಕಾಣ್ತದೆ. ಆದ್ರೆ ನಿಜವಾದ ಪರಿಪೂರ್ಣವಾದ ಅಧಿಕಾರ ಇರುವುದೇ ಅಲ್ಲಿ. ಇಂದಿನ ಜಗತ್ತಿನಲ್ಲಿ ಅಧಿಕಾರ ಅಂದ್ರೆ ನಮಗೆ ತೋಚಿದ್ದನ್ನು ನಮ್ಮ ಸ್ವಂತ ಇಚ್ಛೆಯಂತೆ ಮಾಡುವುದು ಅಂತ ನಾವು ಅಂದುಕೊಂಡಿದ್ದೇವೆ. ಹೌದು, ನಾವು ಹಾಗೆ ಅಂದುಕೊಂಡಿರೋದು. ಆದರೆ ಯೇಸು ಅಧಿಕಾರದ ವ್ಯಾಖ್ಯಾನವನ್ನೇ ಬದಲಾಯಿಸುತ್ತಿದ್ದಾರೆ. ಅತೀ ದೊಡ್ಡ ಅಧಿಕಾರವೆಂದರೆ ಉನ್ನತವಾದ ದೈವಿಕವಾದ ಚಿತ್ತಕ್ಕೆ ಸಂಪೂರ್ಣವಾಗಿ ತನ್ನನ್ನು ತಾನೂ ಒಡ್ಡಿಕೊಳ್ಳುವುದು. ಓಹೋ. ತಂದೆ ಮತ್ತು ಮಗನ ನಡುವಿನ ಸಂಬಂಧದಲ್ಲಿ ಅಹಂಕಾರಕ್ಕೆ ಜಾಗವಿಲ್ಲ. ಅಲ್ಲಿರುವುದು ಕೇವಲ ಪ್ರೀತಿ ಮತ್ತು ವಿಧೇಯತೆ. ವಾವ್, ಇದು ಇಂದಿನ ನಮ್ಮ ಬದುಕಿಗೆ ಅದೆಷ್ಟು ದೊಡ್ಡ ಪಾಠ ಅಲ್ವಾ? ಇಂದಿನ ಮಾಹಿತಿ ಯುಗದಲ್ಲಿ ಎಲ್ಲರೂ ತಮ್ಮದೇ ಆದ ಈಗೋದಲ್ಲಿ ಬದುಕ್ತಿದ್ದಾರೆ. ನಿಜ. ನನ್ನ ಇಚ್ಛೆಯೇ ಶ್ರೇಷ್ಠ, ನಾನು ಹೇಳಿದ್ದೇ ಆಗ್ಬೇಕು ಅನ್ನೋ ಹಠ ನಮ್ಮಲ್ಲಿ ತುಂಬಿ ಹೋಗಿದೆ. ಪ್ರತಿಯೊಂದರ ಮೇಲೂ ನಮ್ಗೆ ಕಂಟ್ರೋಲ್ ಬೇಕು. ಹೌದು, ಖಂಡಿತ. ಆದ್ರೆ ಇಡೀ ಸೃಷ್ಟಿಯ ಮೇಲೆಯೇ ಅಧಿಕಾರ ಹೊಂದಿರುವ ವ್ಯಕ್ತಿಯೇ ನನ್ನ ಸ್ವಂತ ಇಚ್ಛೆಯಲ್ಲ ಎಂದು ಹೇಳ್ತಿರುವುದು ನಮ್ಮ ಅಹಂಕಾರವನ್ನು ಅಲುಗಾಡಿಸುವಂತಿದೆ. ನಮ್ಮ ಜ್ಞಾನ, ಅಧಿಕಾರ ಎಷ್ಟೇ ಇದ್ರೂ ಉನ್ನತವಾದ ಸತ್ಯಕ್ಕೆ ನಮ್ಮ ಸ್ವಂತ ಇಚ್ಛೆಯನ್ನು ಬದಿಗಿಟ್ಟು ಶರಣಾಗುವುದರಲ್ಲಿ ಒಂದು ವಿಶಿಷ್ಟವಾದ ನೆಮ್ಮದಿಯಿದೆ ಅನ್ನೋದು ಇದರಿಂದ ಅರ್ಥವಾಗುತ್ತೆ. ಅದೇ ಈ ಪಠ್ಯದ ಸೌಂದರ್ಯ. ಕೇವಲ ಒಂದು ಐತಿಹಾಸಿಕ ವಿವಾದದೊಳಗೆ ಬದುಕಿನ ಅತ್ಯಂತ ದೊಡ್ಡ ಪ್ರಶ್ನೆಗಳಿಗೆ ಉತ್ತರಗಳು ಅಳಗಿಸಿಡಲಾಗಿದೆ. ಹೌದು. ದೈವತ್ವದ ಪ್ರಕಟಣೆ, ಮನುಷ್ಯರ ಜೀವಮರಣದ ರಹಸ್ಯ ಮತ್ತು ನಾವು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಎಂಬ ನೈತಿಕ ಮಾರ್ಗದರ್ಶನ, ಇವೆಲ್ಲವೂ ಈ ಕೆಲವೇ ವಚನಗಳಲ್ಲಿ ಹೆಣೆಯಲ್ಪಟ್ಟಿವೆ. ಸರಿ. ನಾವು ಈ ಮಾಹಿತಿಯನ್ನು ಕೇವಲ ಬೌದ್ಧಿಕವಾಗಿ ಅರ್ಥಮಾಡಿಕೊಳ್ಳುವುದರ ಜೊತೆಗೆ ಅಧೀನತೆಯು ಹೇಗೆ ಮನುಷ್ಯನಿಗೆ ಇಂದಿನ ಗೊಂದಲಗಳ ನಡುವೆಯೂ ಆಂತರಿಕ ಶಾಂತಿಯನ್ನು ಒದಗಿಸಬಲ್ಲದು ಎಂಬುದನ್ನು ಗಂಭೀರವಾಗಿ ಯೋಚಿಸಬೇಕಾಗಿದೆ. ನಿಜ. ಒಮ್ಮೆ ನಾವು ಈ ಇಡೀ ಚರ್ಚೆಯ ಹಾದಿಯನ್ನು ಹಿಂತಿರುಗಿ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಇದು ಶುರುವಾಗಿದ್ದು ಎಲ್ಲಿ? ಒಬ್ಬ ರೋಗಿಯನ್ನು ಸಬ್ಬತ್ ದಿನದಂದು ಗುಣಪಡಿಸಿದ ಒಂದು ಸಣ್ಣ ಘಟನೆಯಿಂದ. ಹೌದು. ಆ ಆರಂಭದ ಟ್ರಾಫಿಕ್ ರೂಲ್ ಸುಧಾರಣೆಯಂತೆ ಕೇವಲ ಒಂದು ಧಾರ್ಮಿಕ ನಿಯಮದ ಉಲ್ಲಂಘನೆಯಾಗಿ ಆರಂಭವಾದದ್ದು ಮನುಕುಲದ ನಿತ್ಯ ಜೀವ, ದೇವರೊಂದಿಗಿನ ಸಮಾನತೆ ಮತ್ತು ಭವಿಷ್ಯದ ಪುನರುತ್ಥಾನದ ಭರವಸೆಯವರೆಗೆ ಸಾಗಿತು. ಖಂಡಿತ. ಆಡಳಿತಶಾಹಿಯ ಒಣ ನಿಯಮಗಳಿಗೂ ಮತ್ತು ದೈವಿಕ ಕರುಣೆಗೂ ನಡುವಿನ ಸಂಘರ್ಷವಾಗಿ ಪ್ರಾರಂಭವಾಗಿ ಕೊನೆಗೆ ಇಡೀ ವಿಶ್ವದ ಅಂತಿಮ ನ್ಯಾಯತೀರ್ಪಿನ ಚಿತ್ರಣವನ್ನು ನಮ್ಮ ಮುಂದಿಟ್ಟಿದೆ. ಆ ಸಬ್ಬತ್ ದಿನದಂದು ಯೇಸು ಹೇಳಿದ ಮಾತುಗಳು ಅಂದಿನ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ್ದಲ್ಲದೆ ಇಂದಿಗೂ ಕೂಡ ಅಧಿಕಾರ, ಜೀವ ಮತ್ತು ಸಾವಿನ ಕುರಿತಾದ ನಮ್ಮ ಗ್ರಹಿಕೆಗಳನ್ನು ಪ್ರಶ್ನಿಸುತ್ತಲೇ ಇದೆ. ನಿಜ. ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಈ ಮೂಲವಸ್ತು ನಮ್ಮ ಮುಂದಿಡುವ ಒಂದು ಅತ್ಯಂತ ಪ್ರಚೋದನಾತ್ಮಕ ಚಿಂತನೆಯನ್ನು ನಾನು ಎಲ್ಲರ ಮುಂದಿಡಲು ಬಯಸುತ್ತೇನೆ. ಆ ನರಪುತ್ರನ ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡಿದ್ವಲ್ಲ? ಹೌದು. ಆತನು ಮನುಷ್ಯನಾಗಿರುವ ಕಾರಣ, ಅಂದ್ರೆ ಮನುಷ್ಯರ ಕಷ್ಟ ಸುಖಗಳನ್ನು, ದೌರ್ಬಲ್ಯಗಳನ್ನು ಖುದ್ದಾಗಿ ಅನುಭವಿಸಿ ಅರಿತಿರುವ ಕಾರಣಕ್ಕಾಗಿಯೇ ಆತನಿಗೆ ನ್ಯಾಯತೀರ್ಪು ನೀಡುವ ಅಧಿಕಾರವನ್ನು ನೀಡಲಾಗಿದೆ ಎಂದು ಮೂಲಗಳು ಹೇಳುತ್ತವೆ. ಸರಿ. ಸಾಧ್ಯವೇ? ಕೇವಲ ಕಾನೂನು ಪುಸ್ತಕಗಳಿಂದ, ನಿಯಮಗಳ ಚೌಕಟ್ಟಿನಿಂದ ಮಾತ್ರ ನ್ಯಾಯ ಸಿಗ್ತದೆಯಾ, ಅಥವಾ ಅದಕ್ಕೆ ಆಳವಾದ ಅನುಭೂತಿಯ ಸ್ಪರ್ಶ ಬೇಕೆ? ಈ ಬಗ್ಗೆ ಸ್ವಲ್ಪ ಯೋಚಿಸಿ. ನಿಜಕ್ಕೂ ಇದೊಂದು ಆಳವಾದ ಪ್ರಶ್ನೆ. ಯಾವಾಗಲೂ ಜ್ಞಾನದಾಹಿಗಳಿಗಾಗಿ, ಆಳವಾದ ಒಳನೋಟಗಳಿಗಾಗಿ ಹುಡುಕುವವರಿಗಾಗಿ ಮಾಡಲಾದ ಈ ವಿಶೇಷ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ, ಹೊಸ ಒಳನೋಟಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.